ಅಲ್ಲಿನ ಬಳ್ಳಾರಿಯ ಕೆಲ ವಿಕೃತ ಮನಸ್ಸುಗಳು ಎತ್ತ ಸಾಕ್ತಾ ಇದೆ. ಇನ್ನೂ ಎದುರುಕೊಳ್ಳೋರು ಇದ್ದಾರೆ ಅಂತ ಹೇಳಿ ಎದುರಿಸೋರು ಇವರು ಜಾಸ್ತಿ ಆಗ್ತಾ ಇದ್ದಾರೆ. ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಹಾಗಾದ್ರೆ ನಮಗಿಲ್ಲಿ ವೈಜ್ಞಾನಿಕ ಮನೋಭಾವ ಬಳ್ಳಾರಿ ಜಿಲ್ಲೆಯಲ್ಲಿ ಕಡಿಮೆ ಆಗ್ತಾ ಇದೆ. ನೋಡಿ, ಮೊನ್ನೆ ಬಳ್ಳಾರಿನಲ್ಲಿ ಮಿಲ್ಕ್ ಡೈರಿನಲ್ಲಿ ವಾಮಾಚಾರ ಇಲ್ಲ ಅಂದ್ರೆ ಹಂಗೂ ಮಾಡಿದ್ದಾರೆ ಅಂದ್ರೆ ನನಗೆ ಹೋಗಿ ಬರುವ ಗಾಡಿ ಖರ್ಚು ಕೊಡಿ, ಅದ್ರಿಗೆ ಏನೇನು ಮಾಡಿದ್ದಾರೆ, ಏನೇನು ವಸ್ತುಗಳು ಬಳಸಿದ್ದಾರೆ, ಪ್ರತಿಯೊಂದು ಓಪನ್ ಆಗಿ ಬಿಚ್ಚಿ ಅಲ್ಲಿನ ತಿನ್ನುವಂತ ವಸ್ತುಗಳಿದ್ರೆ ತಿಂದು ಕೊನೆಗೆ ಎಲ್ಲಿಗೆ ಬರುತ್ತೆ ಅಂದ್ರೆ ಗಂಡ ಹೆಂಡತಿ ರೂಮ್ ಒಳಗಡೆ ಹೋದಾಗ ಅಲ್ಲೂ ವಾಮಾಚಾರ ಬಂದು ನಿಂತ್ಕೊಂಡ್ಬಿಡುತ್ತೇನೋ, ಇಬ್ಬರುವೇ ಮಧ್ಯ ಸೇರಬಾರ್ದು ಅಂತ. ಇದರಿಂದ ಏನಾರ ವ್ಯಾಪಾರ ಕಡಿಮೆ ಆಗತ್ತಾ? ಅದು ನಂದಿನಿ ಮಿಲ್ಕ್ ಡೈರಿಲಿ ವ್ಯಾಪಾರ ಕಡಿಮೆ ಆಗತ್ತಾ? ಅಥವಾ ವಾಮಾಚಾರ ಮಾಡಿದ್ರೆ ವೋಟ್ ಆಗದಲೇ ಇದ್ರೆ ಗೆಲ್ಲಿಕ್ ಸಾಧ್ಯ ಆಗತ್ತಾ? ಅಥವಾ ವೋಟ್ ಆಗದಂಗೆ ಮನಸ್ಸುಗಳನ್ನ ವಶೀಕರಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತಾ? ಇದೆಲ್ಲ ಸಾಧ್ಯ ಆಗದಾದ್ರೆ ಅಷ್ಟು ಹೊಡೆದಾಟ, ಅಷ್ಟು ದುಡ್ಡು, ಅಷ್ಟು ಖರ್ಚು ಅದೆಲ್ಲ ಯಾಕೆ ಬೇಕಾಗಿತ್ತು? ಈ ನಗ್ಬೇಕು ಅಳ್ಬೇಕು ಗೊತ್ತಾಗಲ್ರಿ. ಎಲ್ಲಿಗೆ ಬಂತು ವಾಮಾಚಾರ? ಕೊನೆಗೆ ಎಲ್ಲಿಗೆ ಬರುತ್ತೆ ಅಂದ್ರೆ ಗಂಡ ಹೆಂಡತಿ ರೂಮ್ ಒಳಗಡೆ ಹೋದಾಗ ಅಲ್ಲೂ ವಾಮಾಚಾರ ಬಂದು ನಿಂತ್ಕೊಂಡ್ಬಿಡುತ್ತೇನೋ, ಇಬ್ಬರುವೇ ಮಧ್ಯ ಸೇರಬಾರ್ದು ಅಂತ. ಅದೇನು ಬಿಟ್ಟಿಲ್ಲ, ವಶೀಕರಣ ಮಾಡ್ತೀವಿ, ಗಂಡು ಹೆಣ್ಣಿಗೆ ವಶೀಕರಣ ಮಾಡ್ತೀವಿ, ಹೆಣ್ಣು ಗಂಡಿಗೆ ವಶೀಕರಣ ಮಾಡ್ತೀವಿ ಅಂತ ಹೇಳಿ ಕೇಳಿಸ್ತಿದ್ವಿ ನಾವಿಲ್ಲಿ. ಅದೆಲ್ಲ ಆಗೋಯ್ತು. ಈಗ ಎಲ್ಲಿಗೆ ಬಂದು ನಿಂತಿದೆ ಅಂದ್ರೆ ಚುನಾವಣೆಗೂ ಬಂದು ನಿಂತ್ಕೊಳ್ತು, ಮನೆ ಒಳಗಡೆಗೂ ಬಂದು ನಿಂತ್ಕೊಂಡಿದೆ ವಾಮಾಚಾರ. ಇವತ್ತು ಸರ್ಕಾರಿ ಇಲಾಖೆಗಳಿಗೂ ಕೂಡ ವಾಮಾಚಾರ ಬಂದಿದೆ. ನೋಡಿ, ಮೊನ್ನೆ ಬಳ್ಳಾರಿನಲ್ಲಿ ಮಿಲ್ಕ್ ಡೈರಿನಲ್ಲಿ ವಾಮಾಚಾರ, ಅದು ವಿಜ್ಞಾನದ ಸಲಕರಣೆಗಳು ಇವೆ, CCTV ಇದೆ, ಎಲ್ಲ ಇದೆ. ಆದರೆ ಯಾರು ಆ ವಸ್ತುಗಳನ್ನ ತಂದಾಗ್ದವರು ಇದೆಲ್ಲ ರೆಕಾರ್ಡ್ ಇರ್ಬೇಕಲ್ವಾ? ರೆಕಾರ್ಡ್ ಇಲ್ಲ, ತಂದು ಹಾಕ್ಬಿಟ್ಟವ್ರೆ, ವಾಮಾಚಾರ ನಡೆದ್ಬಿಟ್ಟಿದೆ. ಅಂದ್ರೆ ದುಶ್ಮನ್ ಕಹಾ ಹೈ ಅಂದ್ರೆ ಬಗಲ್ ಮೇ ಹೈ ನೈ ಹೈ, ದುಶ್ಮನ್ ಬ್ಲಡ್ ಮೇ ಹೈ. ದುಶ್ಮನ್ KMF ಬಳ್ಳಾರಿಯ ಒಳಗಡೆ ಇರ್ತಕ್ಕಂಥವ್ರೆ ಇಲ್ಲಿದ್ದಾರೆ ಅಂತ ಅರ್ಥ ಆಯ್ತು. ಇಲ್ಲಿ ಒಂದಿಷ್ಟು ದುರ್ಬಲ ಮನಸ್ಸಿನವರಿದ್ದಾರೆ, ಇವನ್ನ ಎದುರಿಸಲೇಬೇಕು, ಅವನ್ನ ಎದುರಿಸಲೇಬೇಕು ಅಂತ ಆಂತರಿಕ ಕಿತ್ತಾಟಗಳು ಒಳಗಡೆನೆ ನಡೀತವೆ, ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗಲ್ಲ. ಅದು ಮೇಲ್ನೋಟಕ್ಕೆ CCTV ಎಲ್ಲವೂ ನೋಡಿದಾಗ ಹೊರಗಡೆಯವರು ಯಾರೂ ಬಂದಿಲ್ಲ. ಇಲ್ಲ ಇನ್ನೊಂದು ಹೇಳ್ಬೋದೇನೋ, ಅಗೋಚರವಾಗಿ ತಂದರೊಳಗಡೆ ಹಾಕ್ಬಿಟ್ರು. ಯಾರೋ ತಂದು ಹಾಕಿರ್ಬೇಕಲ್ಲ, ಅಗೋಚರವಾದ ಶಕ್ತಿ ಯಾರು ತಂದು ಹಾಕಿರ್ಬೇಕಲ್ಲ. ವಿಜ್ಞಾನಕ್ಕೆ ಸವಾಲ ಇಲ್ಲಿ.
ಇಲ್ಲ, ವಾಮಾಚಾರ ಅಲ್ಲಿರುವ ವ್ಯಕ್ತಿಗಳ ವೈಮನಸ್ಸೆ ಇರುವಂತಹ ವ್ಯಕ್ತಿಗಳ ಕೈವಾಡ ಈ ವಸ್ತುಗಳು ಅಲ್ಲಿ ಬಂದು ಬೀಳಲಿಕ್ಕೆ ಸಾಧ್ಯ ಆಗಿದೆ. ಮನುಷ್ಯನಿಗೆ ಬಹಳ ಸುಲಭವಾಗಿ ಎದುರಿಸೋ ಮಾರ್ಗ ವಾಮಾಚಾರ. ವಾಮಾಚಾರ ಅಂದ್ರೆ ನಾನು ಎಲ್ಲ ಸ್ಪಷ್ಟಪಡಿಸಿದ್ದೀನಿ, ವಿಕೃತ ಮನಸ್ಸಿನವರು ಮಾಡುವಂತ ಕ್ರಿಯೆ. ನಮ್ಮವ್ರು ಕೆಲವರು ಬುದ್ಧಿವಂತರು ಹೇಳ್ತಾರೆ, ಅದು ಹಿಂದಿನ ಕಾಲದಲ್ಲಿತ್ತು, ಆಗಿತ್ತು, ಈಗಿತ್ತು. ಆಗಿರೋರು ಮನುಷ್ಯರೇ, ಈಗಿರೋರು ಮನುಷ್ಯರೇ. ಆಗ ಸ್ವಲ್ಪ ವಿದ್ಯೆ ಕಡಿಮೆ ಇತ್ತು, ಎದುರಿಸಕ್ಕೆ ಇದು ಮಾಡ್ತಾರೆ. ಇವತ್ತು ವಿದ್ಯಾವಂತಿಕೆ ಇದ್ದು, ಪ್ರಯೋಗ ಎಲ್ಲ ಇದ್ದು, ಸಾಕ್ಷ್ಯ ಸಮೇತ ನಮ್ಮನ್ನ ಸಾಕ್ಷೀಭವಿಸುವ ಉಪಕರಣಗಳು, ಸೈನ್ಸ್ ಇದ್ದು ಕೂಡ, ಟೆಕ್ನಾಲಜಿ ಇದ್ದು ಕೂಡ ಇವತ್ತು ವಾಮಾಚಾರ ಮಾಡುವ ಮನಸ್ಸುಗಳಿವೆ ಅಂದ್ರೆ ಇನ್ನು ಮುಂದಕ್ಕೂ ಇವೆ, ಇರ್ದೇ ಇರ್ತವೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿದೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ, ವಾಮಾಚಾರ ವಿಕೃತ ಮನಸ್ಸುಗಳ ಕೈವಾಡ. ಹಾಗಾದ್ರೆ ಏನದು? ಅಲ್ಲಿ ಯಾರೋ ಸರ್ವಿಸ್ ಮಾಡಿರ್ತಾರೆ, ಒಬ್ಬರ ಮೇಲೆ ತೊಂದರೆ ಇರುತ್ತೆ, ಇನ್ನೊಬ್ರು ತಿರ್ಗಾಡ್ಕೊಂಡು ಅದು ಇದು ಏನೋ ಸೋಮಾರಿತನಕ್ಕೆ ಈಡಾಗಿರ್ತಾರೆ. ಅವ್ರಿಗೆ ಇವನಿಗೆ ಎದುರಿಸ್ಬಿಟ್ಟು ಅವನು ಮಾಡಬೇಕು, ಅವರಿಬ್ಬರಲ್ಲಿ ನಡೆದಿರ್ಬೋದು. ಅಥವಾ ವ್ಯಾವಹಾರಿಕವಾಗಿ ಬಂದೋಬಸ್ತ್ ಮಾಡಕ್ಕೆ ಹೋಗ್ತಾರೆ. ಆಗ ಇನ್ಯಾರು ದುರ್ಬಲ ಮನಸ್ಸಿನವರು ಇದನ್ನು ಎದುರುಕೊಂಡು ಬರ್ದಂಗೆ ಮಾಡೋಕ್ಕೆ ವ್ಯವಸ್ಥೆ ಮಾಡ್ಬೋದು. ಅಥವಾ ಚುನಾವಣೆಯಲ್ಲಿ ಗೆಲ್ದಲೇ ಇರೋರು, ಗೆಲ್ದಲೇ ಇರೋರಿಗೆ ಇನ್ನೇನೋ ಆಗಿ ಅವ್ರಿಗೇನೋ ತೊಂದರೆ ಕೊಡೋ, ಇವರೇ ತೊಂದರೆ ಕೊಡೋ, ಭಯ ಉಂಟು ಮಾಡಲಿಕ್ಕೆ ಈ ಕೆಲಸವನ್ನ ಮಾಡಿದ್ದಾರೆ. ಹಾಗಾದ್ರೆ ಅಲ್ಲಿನ ಸ್ವಾರ್ಥೀಯ ಮನಸ್ಸುಗಳು ಇನ್ಯಾರನ್ನೋ ಈ ವಾಮಾಚಾರಿಗಳನ್ನ ಕರ್ಕೊಂಬಂದು ಮಾಡಿಸಿದ್ದಾರೆ ಅಂತ ಸಾಬೀತಾಗಿದೆ. ಒಂದು ಇದರಿಂದ ಏನಾರ ವ್ಯಾಪಾರ ಕಡಿಮೆ ಆಗತ್ತಾ? ಅದು ನಂದಿನಿ ಮಿಲ್ಕ್ ಡೈರಿಲಿ ವ್ಯಾಪಾರ ಕಡಿಮೆ ಆಗತ್ತಾ? ಅಥವಾ ವಾಮಾಚಾರ ಮಾಡಿದ್ರೆ ವೋಟ್ ಆಗದಲೇ ಇದ್ರೆ ಗೆಲ್ಲಿಕ್ ಸಾಧ್ಯ ಆಗತ್ತಾ? ಅಥವಾ ವೋಟ್ ಆಗದಂಗೆ ಮನಸ್ಸುಗಳನ್ನ ವಶೀಕರಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತಾ? ಇದೆಲ್ಲ ಸಾಧ್ಯ ಆಗದಾದ್ರೆ ಅಷ್ಟು ಹೊಡೆದಾಟ, ಅಷ್ಟು ದುಡ್ಡು, ಅಷ್ಟು ಖರ್ಚು ಅದೆಲ್ಲ ಯಾಕೆ ಬೇಕಾಗಿತ್ತು? ಇದೆಲ್ಲ ನಮ್ಮ ಭಯವನ್ನ ಉಂಟು ಮಾಡಲಿಕ್ಕೆ. ನಾನು ಹೀಗೆ ಹೇಳೋದು, KMFನ ಎಲ್ಲ ಸಿಬ್ಬಂದಿ ನೌಕರರೇ, ಬಳ್ಳಾರಿಯಲ್ಲೇ ಅತಿ ಹೆಚ್ಚು ವಾಮಾಚಾರಗಳು ನಡೀತಾ ಇದೆ ಅಂದ್ರೆ ಬಳ್ಳಾರಿಯ ಸ್ಥಿತಿ ಎತ್ತ ಸಾಗ್ತಾ ಇದೆ. ಅಲ್ಲಿನ ಬಳ್ಳಾರಿಯ ಕೆಲ ವಿಕೃತ ಮನಸ್ಸುಗಳು ಎತ್ತ ಸಾಗ್ತಾ ಇದೆ. ಇನ್ನು ಎದುರುಕೊಳ್ಳೋರು ಇದ್ದಾರೆ ಅಂತ ಹೇಳಿ ಎದುರಿಸೋರು ಇವರು ಜಾಸ್ತಿ ಆಗ್ತಾ ಇದ್ದಾರೆ. ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಹಾಗಾದ್ರೆ ನಮಗಿಲ್ಲಿ ವೈಜ್ಞಾನಿಕ ಮನೋಭಾವ ಬಳ್ಳಾರಿ ಜಿಲ್ಲೆಯಲ್ಲಿ ಕಡಿಮೆ ಆಗ್ತಾ ಇದೆ, ಮಾನಸಿಕ ಭಯೋತ್ಪಾದನೆ ಹೆಚ್ಚಾಗ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ವೈಜ್ಞಾನಿಕ ಮನೋಭಾವ ಮೂಡಿಸಲಿಕ್ಕೆ
ನಮಗೊಂದಿಷ್ಟು ಅವಕಾಶ ಕೊಟ್ಟರೆ ಈ ಥರದ ಮೌಢ್ಯತೆಗಳು ಒಂದು ಚೂರು ಅಲ್ಲಿರದ ಹಾಗೆ ನಾವು ಶ್ರಮ ವಹಿಸ್ತೀವಿ. ನಾವು ಶ್ರಮ ವಹಿಸ್ತೀವಿ ಅನ್ನೋದಕ್ಕಿಂತ ಅಲ್ಲಿನ ಜನಗಳು ನಮ್ಮನ್ನ ಕರೆದ್ರೆ ನಿಜವಾಗ್ಲೂ ವಾಮಾಚಾರ ನಡೆಯುತ್ತಾ, ವರ್ಕೌಟ್ ಆಗುತ್ತಾ, ಯಾಕೆ ಹಂಗೆ ಮಾಡ್ತಾರೆ, ಆ ವಸ್ತುಗಳು ಕುಡಿಕೆಯಲ್ಲಿ ಏನೆಲ್ಲ ಹಾಕಿರ್ತಾರೆ, ಏನೇನು ಕತ್ತಾಳೆಗಳಾಗಿರ್ತಾರೆ, ಏನೇನು ಭೂತಾಳೆಗಳು ಹಾಕಿರ್ತಾರೆ, ಏನೇನು ವಸ್ತುಗಳು ಹಾಕಿರ್ತಾರೆ, ಅವೇನು ಪರಿಣಾಮ ಬೀರುತ್ತೆ ಪ್ರತಿಯೊಂದನ್ನು ಎಳೆ 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 ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿ ತೋರಿಸ್ತೇವೆ. ಹೀಗಾಗಿ ಬಳ್ಳಾರಿ ಜಿಲ್ಲೆಯ ಎಲ್ಲ ನಾಗರಿಕ ಬಂಧುಗಳೇ, ವಾಮಾಚಾರಕ್ಕೆ ಹೆದರಬೇಡಿ. ಇನ್ಯಾರು ಎಲ್ಲಿ ಹೇಗೆ ಮಾಡಿದ್ರು ಒಂದು CCTV ಇಡಿ, ರೆಕಾರ್ಡ್ ಇರುತ್ತೆ. ಇಲ್ಲ ಅಂದ್ರೆ ಹಂಗೂ ಮಾಡಿದ್ದಾರೆ ಅಂದ್ರೆ ನನಗೆ ಹೋಗಿ ಬರುವ ಗಾಡಿ ಖರ್ಚು ಕೊಡಿ, ಅದ್ರಿಗೆ ಏನೇನು ಮಾಡಿದ್ದಾರೆ, ಏನೇನು ವಸ್ತುಗಳು ಬಳಸಿದ್ದಾರೆ ಪ್ರತಿಯೊಂದು ಓಪನ್ ಆಗಿ ಬಿಚ್ಚಿ ಅಲ್ಲಿನ ತಿನ್ನುವಂತ ವಸ್ತುಗಳಿದ್ರೆ ತಿಂದು ಧೈರ್ಯವನ್ನು ಕೊಡುವಂತಹ ಮನಸ್ಸು ನಮ್ದಾಗಿದೆ. ಬನ್ನಿ, ನಮ್ಮ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಶ್ರಮವಹಿಸಿ ಇದಕ್ಕೋಸ್ಕರವೇ ಜನರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಮುಂದಾಗಿದೆ. ನಮ್ಮ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಬನ್ನಿ, ಮೌಢ್ಯತೆಯನ್ನು ತಲುಪಿಸೋಣ, ವೈಜ್ಞಾನಿಕತೆಯನ್ನು ಬೆಳೆಸೋಣ. ಮೂಢನಂಬಿಕೆಗಳಿರಲಿ, ಮೂಢನಂಬಿಕೆಗಳಿರಬಾರ್ದು. ಇಂಥ ಗೊಡ್ಡು ಭಯಗಳಿಗೆ, ಸಂಪ್ರದಾಯಗಳಿಗೆ ನಾವ್ಯಾವತ್ತೂ ಮಣೆ ಹಾಕಬಾರ್ದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಆತ್ಮೀಯರೇ, ನಿಮ್ಮ ಸುತ್ತಮುತ್ತ ವಾಮಾಚಾರ, ಮಾಟ ಮಂತ್ರ, ದೆವ್ವ ಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು, ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ. ನಿಮ್ಮ ಸ್ನೇಹಿತರು, ಹಿತೈಷಿಗಳು, ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ.